ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈದ್ ನಂತರ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಲಿದೆ. ಮೋದಿ ಸರ್ಕಾರ ವಕ್ಫ್ ಬಿಲ್ ತಿದ್ದುಪಡಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾವಾಗ ವಕ್ಫ್ ತಿದ್ದುಪಡಿ ಆಗುತ್ತೋ ಆಗಲೇ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆ ನಡೆಸೋದಕ್ಕೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಾಕಷ್ಟು ಜನರ ಬಾಯಲ್ಲಿ ಅಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಅದರ ಟ್ರಯಲ್ ಅನ್ನು ಕೂಡ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಜಿಹಾದಿಗಳು ತೋರಿಸ್ಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಚಿಕ್ಕ ನೆಪವನ್ನು ಇಟ್ಕೊಂಡು ಗಲಭೆ ಎಬ್ಬಿಸೋದು ಅವರ ಸ್ಟೈಲ್. ಅದೇ ರೀತಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಂದು ನೆಪ ಸಿಕ್ಕಿತು. ಇಡೀ ಊರನ್ನು ಸುಟ್ಟು ಹಾಕೋದಕ್ಕೆ, ಹಿಂದೂಗಳ ಮೇಲೆ ದಾಳಿ ಮಾಡೋದಕ್ಕೆ. ಮಾರ್ಚ್ 17ರ ರಾತ್ರಿ ಸುಮಾರು 8:30ರಿಂದ 11 ಗಂಟೆ ಆಸುಪಾಸು ನಾಗ್ಪುರ ಮಿನಿ ಪಾಕಿಸ್ತಾನ ಆಗಿಬಿಟ್ಟಿತ್ತು. ನಮ್ಮಲ್ಲಿ ಮೊನ್ನೆ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರಲ್ವ, ಅದೇ ಪ್ಯಾಟರ್ನಲ್ಲಿ ಕಲ್ಲುಗಳು, ಹರಿತವಾದ ಆಯುಧಗಳನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ದಾಳಿಯನ್ನು ಮಾಡ್ತಾರೆ. ಸಿಕ್ಕ ವಾಹನವನ್ನು ಸುಟ್ಟು ಹಾಕ್ತಾರೆ. ಅದಕ್ಕೆ ಕಾರಣ ಔರಂಗಜೇಬ್ನ ಸಮಾಧಿ. ನನಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಯಾರು ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಕಂಡಿದ್ರು, ಯಾರು ಹಿಂದೂಗಳನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು, ಅವರೆಲ್ಲ ಈಗಿನ ಮುಸ್ಲಿಮರಿಗೆ ಆರಾಧ್ಯ ದೈವ ಆಗ್ಬಿಡ್ತಾರೆ. ನೋಡಿ, ಕರ್ನಾಟಕದಲ್ಲೇ ತಗೊಳ್ಳಿ, ಹಿಂದೂಗಳ ಮಾರಣ ಹೋಮ ಮಾಡಿದಂಥ ಟಿಪ್ಪು ಸುಲ್ತಾನನನ್ನು ಕಂಡ್ರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಅದೇ ರೀತಿ ಇತ್ತೀಚೆಗೆ ಚಾವ ಅನ್ನೋ ಸಿನಿಮಾ ಬಂತು. ಅದರಲ್ಲಿ ಔರಂಗಜೇಬನ ಕರಾಳ ತೋರಿಸಲಾಗುತ್ತೆ. ಆತ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಕೊಂದ ಅನ್ನೋ ಕಾರಣಕ್ಕೆ ಆತ ಇವರ ಹೀರೋ ಆಗಿಬಿಡ್ತಾರೆ. ಮೊನ್ನೆ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರದ್ದು ಒಂದು ಡಿಸ್ಕಷನ್ ನೋಡ್ತಾ ಇದೆ. ಅದರಲ್ಲಿ ಒಬ್ಬ ಮುಸ್ಲಿಂ ಮುಖಂಡ, ಅವನ ಹೆಸರು ನೆನಪಿಗೆ ಬರ್ತಿಲ್ಲ, ಆತನಿಗೆ ಅಜಿತ್ ಅವರು ಕೇಳ್ತಾರೆ, ಅಲ್ಲ ರೀ, ಔರಂಗಜೇಬ ತನ್ನ ಸಹೋದರನನ್ನೇ ಕೊಂದಂಥ ಕ್ರೂರಿ, ಅಪ್ಪನನ್ನು ಜೈಲಿಗೆ ಅಟ್ಟಿದ್ದ, ಇಂಥವ್ರನ್ನ ಯಾಕೆ ವಹಿಸ್ಕೊಳ್ತೀರಾ ಅಂತ, ಇಂಥ ಸಹೋದರ ಸಿಗಲಿ ಅಥವಾ ಮಗ ಸಿಗಲಿ ಅಂತ ನೀವು ಹಾರೈಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಪುಣ್ಯಾತ್ಮ, ಹೌದು, ಔರಂಗಜೇಬ್ನಂಥ ಸಹೋದರ ಸಿಗಲಿ ಅಂತಾನೆ. ಇವರ ಮನಸ್ಥಿತಿ ಹೆಂಗಿದೆ ಲೆಕ್ಕ ಹಾಕಿ. ಅವನು ಎಂಥವನೇ ಆಗಿರಲಿ, ಆತ ಹಿಂದುವನ್ನು ಕೊಂದಿದ್ರೆ, ಮತಾಂತರ ಮಾಡಿದರೆ ಇವರಿಗೆ ಆರಾಧ್ಯ ದೈವ ಆಗ್ಬಿಡ್ತಾನೆ. ಅದೇ ರೀತಿ ಈಗ ಔರಂಗಜೇಬ್ ಕೂಡ ಕೆಲ ಸೈತಾನಗಳಿಗೆ ಅಪ್ಪ ಆಗಿದ್ದಾನೆ. ನಾಗ್ಪುರದಲ್ಲಿ ಔರಂಗಜೇಬ್ನ ಸಮಾಧಿ ಇದೆ. ಚಾವ ಸಿನಿಮಾ ನಂತರ ಹಿಂದೂಗಳು ಆ ಸಮಾಧಿಯನ್ನು ತೆಗಿಬೇಕು ಅಂತ ಪಟ್ಟು ಹಿಡಿದಿದ್ರು. ಇದೇ ಕಾರಣಕ್ಕೆ ಎರಡು ಸಮುದಾಯದ ನಡುವೆ ಕಳೆದ ರಾತ್ರಿ ಜಗಳ ಶುರುವಾಗತ್ತೆ. ಆಗ ಅಲ್ಲಿ ಕುರಾನ್ ಪುಸ್ತಕವನ್ನು ಸುಟ್ಟು ಹಾಕಿದ್ರು ಅಂತ ಹೇಳ್ಕೊಂಡು ಇಡೀ ಊರಿನಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಶುರು ಮಾಡಿಕೊಂಡ್ರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಮುಂದೆ ಔರಂಗಜೇಬನ ಪ್ರತಿಮೆಯನ್ನು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೆ. ಅಲ್ಲಿಯವರೆಗೂ ಏನೂ ಆಗಿರಲಿಲ್ಲ. ಆದರೆ ಸಂಜೆ 4 ಗಂಟೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ನ್ಯೂಸ್ ಹಬ್ಬಿಸ್ತಾರೆ. ಔರಂಗಜೇಬನ ಮೂರ್ತಿ ಸುಟ್ಟಾಗ ಅದರಲ್ಲಿ ಕುರಾನ್ನ ಪದ್ಯ ಬರೆದಿತ್ತು, ಅದನ್ನು ಕೂಡ ಸುಟ್ಟಿದ್ದಾರೆ ಅನ್ನೋದಾಗಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಕೇವಲ ಅವರಿಗೆ ಗಲಭೆ ಮಾಡೋದಕ್ಕೆ ನೆಪ ಅಷ್ಟೇ. ಯಾಕೆ ಹೇಳ್ತೀನಿ ಕೇಳಿ. ಗಲಭೆ ನಡೆದ ಜಾಗದಲ್ಲಿ ಕೇವಲ ಹಿಂದೂಗಳ ವಾಹನಗಳಷ್ಟೇ ಇದ್ದು, ಮುಸ್ಲಿಮರ ಒಂದೇ ಒಂದು ವಾಹನ ಕೂಡ 4 ಗಂಟೆ ನಂತರ ಅಲ್ಲಿ ಇರಲಿಲ್ಲ. ಅಂದರೆ ಮೊದಲೇ ಗಲಭೆಗೆ ಪ್ಲಾನ್ ಮಾಡ್ಕೊಂಡಿದ್ರು. 8 ಗಂಟೆ ನಂತರ 20ರಿಂದ 25 ಮಂದಿ ಮುಖಕ್ಕೆ ಟೆವಲನ್ನು ಸುತ್ತಕೊಂಡು ಕಬ್ಬಿಣದ ರಾಡ್ನಿಂದ ಮೊದಲು ವಾಹನಗಳ ಮೇಲೆ ಹಲ್ಲೆ ಮಾಡ್ತಾರೆ. ಮನೆಯ ಗೇಟ್ ಒಳಗಿದಂಥ ವಾಹನಗಳನ್ನು ಬಿಡದೆ ಧ್ವಂಸ ಮಾಡ್ತಾರೆ. ನಂತರ ಪೆಟ್ರೋಲ್ ಬಾಂಬ್ನಿಂದ ಅದಕ್ಕೆ ಬೆಂಕಿ ಕೂಡ ಹಚ್ಚುತ್ತಾರೆ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ. ಅವರು ಬರ್ತಾ ಇದ್ದ ಹಾಗೆ ಅವರ ಮೇಲೆ ಕೂಡ ಕಲ್ಲು ತೂರಾಟ ಮಾಡಲಾಗತ್ತೆ. ಒಂದು ಆಶ್ಚರ್ಯ, ನಮಗೆ ಕೆಲವು ಸಲ 4 ಕಲ್ಲು ಏನಕ್ಕೋ ಬೇಕು ಅಂದರೆ ಹುಡುಕಾಡಿದ್ರೂ ಸಿಗೋದಿಲ್ಲ. ಆದರೆ ಇವರಿಗೆ ರೈಲ್ವೆ ಹಳಿಯಲ್ಲಿ ಸಿಗುವಂಥ ಕಲ್ಲುಗಳು ಆರಾಮಾಗೇ ಸಿಕ್ಬಿಡುತ್ತೆ. ಅಂದರೆ ಮೊದಲೇ ಅದನ್ನು ತಂದು ಮನೆಯಲ್ಲಿ ಇಟ್ಟಿರ್ತಾರೆ. ಏನಾದರೂ ನಡೀಲಿ ದೇಶದಲ್ಲಿ ಅಂತ ಕಾಯ್ಕೊಂಡಿದ್ದಂಥ ಕೆಲವರು BJP ಸರ್ಕಾರವನ್ನು ತೆಗೆಳೋದಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ಅಲ್ಲಿ ಮಹಾರಾಷ್ಟ್ರ ಸರ್ಕಾರದ ತಪ್ಪಿದೆ. ಇದೊಂದು ಪ್ರೀ ಪ್ಲ್ಯಾನ್ ಅಂತ ಈಗ ಹೇಳ್ತಾರೆ ಏಕನಾಥ್ ಶಿಂದೆ ಹಾಗೂ ದೇವೇಂದ್ರ ಫಡ್ನವೀಸ್ ಅವರು. ಇವರ ಹಣೆ ಬರ ಗೊತ್ತಿದ್ರು ಕೂಡ ಅವರನ್ನು ಮಟ್ಟ ಹಾಕೋದಕ್ಕೆ ಮೊದಲೇ ಯಾಕೆ ರೆಡಿ ಆಗಿರಲಿಲ್ಲ? ಅಲ್ಲದೆ ಅಷ್ಟೊಂದು ಜಿಹಾದಿಗಳು ಹರಿತವಾದ ಆಯುಧ ಇಟ್ಕೊಂಡು ಕಲ್ಲು ಬೀಸ್ತಾ ಇದ್ರೆ ಪಾಪ ಅಲ್ಲಿನ ಪೊಲೀಸರು ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ. ಒಂದು ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಟ್ಟಿದ್ದಿದ್ರೆ
ಎಲ್ಲ ಸರಿ ಆಗ್ತಾ ಇರಲಿಲ್ವಾ? ನಿಜ ಹೇಳಬೇಕಂದ್ರೆ ಇಂಥದ್ದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಯೋಗೀಜಿಯೇ ಕರೆಕ್ಟ್. 1 ತಿಂಗಳು ಯೋಗೀಜಿಯ ಕೈಗೆ ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯನ್ನು ಒಪ್ಪಿಸಿದ್ರೆ ಎಲ್ಲ ಸರಿ ಮಾಡಿಕೊಡ್ತಾರೆ. ಇವರು ಬಾಯಿ ಮತ್ತಿಗೆ ಬಗ್ಗೋರಲ್ಲ. ಬಾಸುಂಡೆ ಬರೋ ಹಾಗೆ ಬಾರಿಸಿದ್ರೂ ಬದಲಾಗಲ್ಲ. 1-2 ವಿಕೆಟ್ ಹೋಗಬೇಕು, ಆಗಲೇ ಬಾಯಿ ಮುಚ್ಕೊಂಡು ಕೂರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.